ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆರ್ಯ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಆಫ್ಲೈನ್ ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಫ್ಲೈನ್ ಕ್ಲಾಸ್ ಅಪ್ಲೋಡ್ ಮಾಡಿಲ್ಲ, ಸುಮಾರು ದಿನ ಆಗೋಯ್ತು. ಇವತ್ತು ನಾನು ಎಂಡ್ ನಾಟ್ ಹಾಕೋದು ಹೇಗೆ, ರಿವರ್ಸ್ ಚೈನ್ ಸ್ಟಿಚ್ ಹಾಕೋದು ಹೇಗೆ, ಆ್ಯಂಗಲ್ ಶೇಪ್ಸಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ಪ್ರತಿಯೊಂದು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಇವಾಗ ಹೋದ ಲಾಗಲ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ತೋರಿಸಿದ್ನಲ್ವ, ಈ ಡಿರೆಕ್ಷನ್ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಹೇಗೆ ಹಾಕೋದು ಚೈನ್ ಸ್ಟಿಚ್ ಅಂತ. ಇವಾಗ ನಿಮಗೆ ಲಾಸ್ಟ್ಗೆ ಎಂಡ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಚೈನ್ ಸ್ಟಿಚ್ ಹಾಕಿಬಿಟ್ಟು ಇವಾಗ ಈ ಥರ ರನ್ನಿಂಗ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರ್ತಾ ಲಾಸ್ಟ್ ಎಂಡ್ಗೆ ನಾವು ಇನ್ನೇನು ನಾಟ್ ಹಾಕ್ತೀವಿ ಅನ್ನುವಾಗ ಈ ಥರ ಜರಿ ಥ್ರೆಡ್ನ ಎಳ್ಕೊಬೇಕು ಫಸ್ಟು. ನೆಕ್ಸ್ಟು ಕೆಳಗಿಂದ ಮತ್ತೆ ನಾವು ಒಂದೆಳೆ ಜರಿ ಥ್ರೆಡ್ನ ತೊಗೊಂಡು ಫಸ್ಟ್ ಏನು ಬಿಟ್ಟಿದ್ವಲ್ವ ಆ ರೌಂಡ್ಗೆ ನಾವು ಕೊಕ್ಕೆನ ಸಿಗಿಸಿ ಮೇಲಿನ ದಾರನ ಈ ಕೊಕ್ಕೆಗೇನು ಇಟ್ಕೊಂಡಿದ್ದೀವಲ್ವ ಜರಿ ಥ್ರೆಡ್ಡು ಅದನ್ನು ಸ್ವಲ್ಪ ಎಳ್ಕೊಂಡು ಕೆಳಗಿನ ದಾರನ ಎಳಿಬೇಕು, ಆವಾಗ ಅದು ನಾಟ್ ಆಗುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಹೇಗಂತ. ಮತ್ತು ಈ ಥರ ಎರಡು ಚೈನ್ ಸ್ಟಿಚ್ ಹಾಕ್ತಿದ್ದೀನಲ್ವ, ಈ ಥರ ಹಾಕಿ ನೆಕ್ಸ್ಟು ಈ ಥರ ಎಳ್ಕೊಂಡು ಮತ್ತು ಈಗ ಎಳ್ಕೊಂಡಿದ್ದೀವಲ್ವ ದಾರ, ಅದ್ರ ಒಳಗಿಂದ ನಾವು ಮತ್ತೆ ಜರಿ ಥ್ರೆಡ್ನ ಎಳ್ಕೊಬೇಕು. ಈ ಎಳ್ಕೊಂಡಿರೋ ಜರಿ ಥ್ರೆಡ್ ಒಳಗಾಸಿ ನಾವು ನೀಡಲ್ನ ಹಾಕಿ ಫಸ್ಟ್ ಒನ್ ಏನು ಬಿಟ್ಟಿದ್ವಲ್ವ ಆ ದಾರನ ನೀಡಲಿಂದ ಎಳೆದು ಕೆಳಗಿನ ದಾರನ ಎಳ್ಕೊಂಡ್ರೆ ಆವಾಗಲ್ಲಿ ನಾಟ್ ಆಗುತ್ತೆ. ಒಂದು ಸರಿ ಗೊತ್ತಾಗದೇ ಇದ್ದರೆ ಇನ್ನೊಮ್ಮೆ ನೋಡಿ ಕಲ್ತ್ಕೊಳ್ಳಿ. ಈ ಥರ ದಾರ ಎಳ್ಕೊಂಡು ಅದ್ರ ಒಳಗಿಂದ ಮತ್ತೆ ದಾರ ತೊಗೊಂಡು ಫಸ್ಟ್ ಒನ್ ಏನು ಬಿಟ್ಟಿರ್ತೀವಲ್ವ ಆ ದಾರನ ಹಿಡ್ಕೊಂಡು ಸೆಕೆಂಡ್ ಒನ್ ಏನು ಎಳ್ಕೊಂಡಿದ್ವಲ್ಲ ಆ ದಾರನ ಕೆಳಗಿಂದ ಎಳ್ಕೊಬೇಕು. ಒಂದು ದಾರನ ಮೇಲಿಂದ ಹಿಡಿದಿಟ್ಕೊಂಡು ಕೆಳಗಿನ ದಾರನ ಎಳ್ಕೊಬೇಕು, ಆವಾಗ ಅದು ಎಂಡ್ ನಾಟ್ ಆಗುತ್ತೆ. ತಿರ್ಗಾ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇವಾಗ ದಾರನ ಎಳ್ಕೊಂಡು ಆ ದಾರದ ಒಳಗಿಂದ ನೀಡಲಿಂದ ಇನ್ನೊಂದು ದಾರ ತೊಗೊಂಡು ಫಸ್ಟ್ ಒನ್ ಏನು ಬಿಟ್ಟಿದ್ವಲ್ವ ಆ ದಾರನ ಅದ್ರ ಒಳಗಿಂದ ಸ್ವಲ್ಪ ಎಳ್ಕೊಂಡು ಕೆಳಗಿನ ದಾರನ ಎಳೆದ್ರೆ ಅಲ್ಲಿ ನಾಟ್ ಆಗುತ್ತೆ. ಅಭ್ಯಾಸ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಒಂದು ಸರಿ ಗೊತ್ತಾಗದೇ ಇದ್ದರೆ ಇನ್ನೊಮ್ಮೆ ಮತ್ತೊಮ್ಮೆ ನೋಡಿ ಗೊತ್ತಾಗುತ್ತೆ. ಇವಾಗ ರಿವರ್ಸ್ ಚೈನ್ ಸ್ಟಿಚ್ಚನ್ನ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ನಾವು ಒಂದು ಬ್ಯಾಕ್ ಸ್ಟಿಚ್ ಕೊಡ್ತೀನಿ. ನಾವು ರಿವರ್ಸ್ ಚೈನ್ ಸ್ಟಿಚ್ ಅಂದರೆ ನಾವು ಯಾವ ಕಡೆ ಚೈನ್ ಸ್ಟಿಚ್ ಹಾಕ್ತೀವಲ್ವ ಕೊಕ್ಕೆ ಆ ಸೈಡ್ ಇರಬೇಕು. ಇವಾಗ ನೀವು ಯಾವ ಸೈಡ್ ಹೋಗ್ತೀವೋ ಆ ಸೈಡು ಫ್ರೇಮ್ನ ತಿರುಗಿಸ್ಬಾರ್ದು. ನೀಡಲು ಹಾಗೆ ನಮ್ಮ ಕೈನ ತಿರುಗಿಸ್ಕೊತ ನಾವು ಚೈನ್ ಸ್ಟಿಚ್ ಆಗಲಿ ವರ್ಕ್ ಆಗಲಿ ಮಾಡ್ಕೊತ ಬರಬೇಕು. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ಆಪೋಸಿಟ್ ಹಾಕಬೇಕಾದ್ರೆ ನಾವು ಹೇಗೆ ಚೈನ್ ಸ್ಟಿಚ್ ಹಾಕಿದ್ವಲ್ವ ಆವಾಗ ನೀಡಲ್ ಕೊಕ್ಕೆ ಆ ಸೈಡ್ ಇತ್ತು, ಡಿರೆಕ್ಷನ್ ಸೈಡ್ ಇತ್ತು. ಇವಾಗ ನಾವು ಈ ಸೈಡ್ ಡಿರೆಕ್ಷನಲ್ಲಿ ಹಾಕ್ತಿದ್ದೀವಲ್ವ ಕೊಕ್ಕೆ ಈ ಸೈಡ್ ಇರಬೇಕು. ಕೆಳಗಡೆ ಹಾಕುವಾಗ ಕೊಕ್ಕೆ ಡಿರೆಕ್ಷನ್ ಸೈಡ್ ಇರಬೇಕು. ಮೇಲ್ಗಡೆ ಎಳ್ಕೊಳ್ಳುವಾಗ ಇನ್ನು ಮೀಟಿಂಗ್ ಪಾಯಿಂಟ್ ಅಂತ ಏನಿದೆ ಅಲ್ವಾ ಆ ಮೀಟಿಂಗ್ ಪಾಯಿಂಟಲ್ಲಿ ನಾವು ಆಪೋಸಿಟ್ ಸೈಡ್ ತಿರುಗಿಸಿ ದಾರನ ಎಳ್ಕೊಂಡು ಮತ್ತೆ ಡಿರೆಕ್ಷನ್ ಸೈಡು ಕೊಕ್ಕೆನ ತಿರುಗಿಸ್ಬೇಕು. ನೋಡಿ ಈ ಥರ. ಈ ಥರ ರಿವರ್ಸ್ ಚೈನ್ ಸ್ಟಿಚ್ನ ಹಾಕಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಚೈನ್ ಸ್ಟಿಚ್ ನೀವು ಕಲ್ತಿದ್ರೆ ನಿಮಗೆ ರಿವರ್ಸ್ ಚೈನ್ ಸ್ಟಿಚ್ ಹಾಕೋಕ್ಕೆ ನಿಮಗೆ ಕಷ್ಟ ಆಗೋಲ್ಲ. ನೀವು ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದೊಂದು ಸರಿ ನೋಡ್ಕೊಂಬನ್ನಿ. ನೆಕ್ಸ್ಟು ರಿವರ್ಸ್ ಚೈನ್ ಸ್ಟಿಚ್ನ ಕಲ್ತ್ಕೊಳ್ವಂತ್ರಿ. ಇವಾಗೇನು ಬಂದ್ವಲ್ವ ರಿವರ್ಸ್ ಚೈನ್ ಸ್ಟಿಚ್ ಹಾಕಿ ಇವಾಗ ಮತ್ತೆ ಒಂದು ಬ್ಯಾಕ್ ಸ್ಟಿಚ್ ಕೊಟ್ಟು ಈ ಥರ
ಈ ಡಿರೆಕ್ಷನಲ್ಲಿ ಹೋಗಬೇಕಾದ್ರೆ ನೀಡನ್ನು ಈ ಡಿರೆಕ್ಷನಲ್ಲಿ ತಿರುಗಿಸ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ನಾನು ಎಂಡ್ ನಾಟ್ ಹಾಕೋದು ಸ್ಲೋ ಮೋಷನಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ಲಾಸ್ಟ್ಗೆ ಇವಾಗ ಏನು ಎಳ್ಕೊತಿದ್ದೀವಲ್ವ ದಾರ, ಫಸ್ಟ್ ಒಂದು ದಾರ, ಆ ದಾರದ ಒಳಗಿಂದ ತಿರ್ಗಾ ಅದರ ಮುಂದೆನೇ ಸ್ವಲ್ಪ ಚುಚ್ಚಿ ಕೆಳಗೆ ದಾರ ತಗೊಂಡು ಏನು ಫಸ್ಟ್ ಒನ್ ಎಳ್ಕೊಂಡಿದ್ದೀವಲ್ವ, ಈಗ ಎಳ್ಕೊಂಡಿರೋ ದಾರದ ಒಳಗಿಂದ ಫಸ್ಟ್ ಒನ್ ಎಳ್ಕೊಂಡಿದ್ದ ದಾರ ಇದೆಯಲ್ಲ, ಆ ದಾರನ ನೀಡಲ್ಲಿಂದ ಎಳ್ಕೊಂಡು ಕೆಳಗಡೆ ಏನು ದಾರ ಇಟ್ಕೊಂಡಿರ್ತೀವಲ್ವ ಆ ದಾರನ ಎಳಿಬೇಕು. ಇವಾಗ ಫಸ್ಟ್ ಒನ್ ಏನು ದಾರ ಬಿಟ್ಟಿದ್ದೀವಲ್ವ, ಸೆಕೆಂಡ್ ಒನ್ ಹಾಕಿದ ದಾರದ ಒಳಗಿಂದ ಫಸ್ಟ್ ಒನ್ ದಾರನ ನೀಡಲ್ಲಿಂದ ಹಿಡ್ಕೋಬೇಕು. ನೀಡಲಿಂದ ಹಿಡ್ಕೊಂಡು ಕೆಳಗಿನ ದಾರ ಏನಿದೆಯಲ್ವ ಅದನ್ನು ಎಳಿಬೇಕು. ಆವಾಗ ಇದು ಲಾಕ್ ಆಗುತ್ತೆ. ಗೊತ್ತಾಗದೇ ಇದ್ದರೆ ವಿಡಿಯೋನ 2 ಟೈಮ್ಸ್ ಅಥವಾ 3 ಟೈಮ್ಸ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇವಾಗ ಎಂಡ್ ನಾಟು ರಿವರ್ಸ್ ಚೈನ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಇವಾಗ ಆ್ಯಂಗಲ್ ಶೇಪಲ್ಲಿ ಹೇಗೆ ನಾವು ಚೈನ್ ಸ್ಟಿಚ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿವಾಗ ಇದು ಆ್ಯಂಗಲ್ ಶೇಪಲ್ಲಿ ನಾನು ಯಾವ ಸೈಡಲ್ಲಿ ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನೋ ಕೊಕ್ಕೆನ ಆ ಸೈಡು ತಿರುಗಿಸ್ಕೊಂಡಿರ್ತೀನಿ. ನೋಡಿ, ಇವಾಗ ಕೊಕ್ಕೆ ನಾನು ಯಾವ ಡಿರೆಕ್ಷನಲ್ಲಿ ಹೋಗ್ತಿದ್ದೀನೋ ಆ ಸೈಡ್ ಇದೆ. ನಾವು ಕೊಕ್ಕೆನ ತಿರುಗಿಸ್ಕೊತ ನೀಡಲ್ನ ತಿರುಗಿಸ್ಕೊತ ಹೋಗಬೇಕು ಹೊರತು ಫ್ರೇಮ್ನ ತಿರುಗಿಸ್ಬಾರ್ದು. ಯಾವಾಗಲೂ ನಮ್ಗೆ ಈಸಿ ಆಗುತ್ತೆ ಅಂತ ಫ್ರೇಮ್ನ ತಿರುಗಿಸ್ಬಾರ್ದು. ನೀಡಲ್ನ ತಿರುಗಿಸ್ಕೊತ ಕೈ ರೊಟೇಟ್ ಮಾಡ್ಕೊತ ನೀಡಲ್ನ ತಿರುಗಿಸ್ಕೊತ ಹೋಗಬೇಕು. ಇವಾಗ ನೋಡಿ, ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ತಿರ್ಗಾ ನಾವು ಯಾವ ಕಡೆ ಡಿರೆಕ್ಷನಲ್ಲಿ ಹೋಗಬೇಕು ಆ ಡಿರೆಕ್ಷನಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಕೊಕ್ಕೆನ ಆ ಸೈಡೇ ತಿರುಗಿಸ್ಕೋಬೇಕು. ಫ್ರೇಮ್ನ ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು, ನೀಡಲ್ನೇ ತಿರುಗಿಸ್ಕೋಬೇಕು. ಇವಾಗ ನೋಡಿ, ಕೊಕ್ಕೆ ಆ ಸೈಡ್ ಇದೆ. ತಿರ್ಗಾ ನಾವಲ್ಲೊಂದು ಶಾರ್ಟ್ ಸ್ಟಿಚ್ ಕೊಟ್ಟು ಚೈನ್ ಸ್ಟಿಚ್ನ ಹಾಕೊಳ್ತಾ ಹೋಗಬೇಕು. ನೋಡಿ, ಈ ಥರ. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಟ್ಟಿಲ್ಲ ಇನ್ನು ಚೈನ್ ಸ್ಟಿಚ್ ಹಾಕೋದೇಕೆ ಅಂತ. ಜರಿ ಥ್ರೆಡ್ಡಲ್ಲಿ ನಿಮಗೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಜರಿ ಥ್ರೆಡ್ಡಲ್ಲೇ ತೋರಿಸಿದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು ಅಂತಂದು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಜರಿ ಥ್ರೆಡ್ಡಲ್ಲಿ ಅಭ್ಯಾಸ ಮಾಡಿ. ನೋಡಿದ್ರಲ್ಲ, ಟ್ರಯಾಂಗಲ್ಲೇ ನಾನು ಯಾವ ಥರ ಚೈನ್ ಸ್ಟಿಚ್ ಹಾಕಿದ್ದೀನಂತ. ಇವಾಗ ಸ್ಕ್ವೇರಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದು ಸ್ಪೀಡ್ ವರ್ಷನಲ್ಲಿ ತೋರಿಸ್ತೀನಿ ನಾನಿವಾಗ. ನೀವು ಬೇರೆ ಬೇರೆ ಥರದ ಶೇಪ್ಸ್ನ ಬರ್ಕೊಂಡು ಅಭ್ಯಾಸ ಮಾಡಿ. ನೋಡಿ, ಇಲ್ಲೂ ಕೂಡ ನನ್ನ ಯಾವ ಥರ ಡಿರೆಕ್ಷನಲ್ಲಿ ಹಾಕ್ತೀನಿ ಅಂತ. ಫ್ರೇಮ್ನ ಮಾತ್ರ ನಾವು ಯಾವ ಶೇಪ್ಗೆ ತಿರುಗಿಸ್ಕೊತೀವೋ ಆ ಶೇಪ್ಗೆ ಫ್ರೇಮ್ನ ಮಾತ್ರ ತಿರುಗಿಸ್ಬಾರ್ದು, ನೀಡಲ್ನೇ ತಿರುಗಿಸ್ಕೊತ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಶೇಪಲ್ಲಿ ನಾವು ಹೇಗೆ ಹಾಕೋದು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರನೇ ನೀವು ಶೇಪ್ಸ್ನ ಬರ್ಕೊಂಡು ಅಭ್ಯಾಸ ಮಾಡಿ. ನೋಡಿ, ಈ ಥರನೇ
ಶೇಪ್ಸ್ನ ಬರ್ಕೊಂಡು ಅಭ್ಯಾಸ ಮಾಡಿ. ಇವಾಗ ಇದು ಕಂಪ್ಲೀಟ್ ಆಯಿತು. ನೋಡಿದ್ರಲ್ಲ, ರಿವರ್ಸ್ ಚೈನ್ ಸ್ಟಿಚ್ ಹಾಕೋದು ಹೇಗೆ, ಎಂಡ್ ನಾಟ್ ಹಾಕೋದು ಹೇಗೆ, ಅಥವಾ ಆ್ಯಂಗಲ್ ಶೇಪಲ್ಲಿ ಹೇಗೆ ನಾವು ಚೈನ್ ಸ್ಟಿಚ್ ಹಾಕೋದು ಅಂತ ನಾನು ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಶೇಪ್ಸ್ನ ಬರ್ಕೊಂಡು ಅಭ್ಯಾಸ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆಫ್ಲೈನ್ ಕ್ಲಾಸಸ್ನ ಹೋಗಿ ನೋಡಿ. ಆರಿ ವರ್ಕ್ ಕಲಿಬೇಕು ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ವೀಡಿಯೋಸು ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.